ನಾನು ಹೇಳ್ದಲ್ಲ, ಒಂದು ಕತ್ತಲೆಯಲ್ಲಿ ಒಂದು ಬೆಳಕು ಬಂದಾಗ ಅದೇ ದೇವರೇ ನಿಮ್ಮನ್ನು ಕಳಿಸಿದ್ದಾರೆ. ಗೊತ್ತಾಗಿದೆ ನಮ್ಮ ಫ್ರೆಂಡ್ ಬಂದಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ ನೋಡಿ. ಈ ಹುಚ್ಚನನ್ನು ಇನ್ನು ಇವ ಹೊರಗೆ ಬರೋದಿಲ್ಲ ಇದರಿಂದ. ಈ ಥರ ಎಲ್ಲ ಒಬ್ಬೊಬ್ಬರಾಗಿ ದೂರ ಹೋದು. ಸೊ ಎಲ್ಲರೂ ದೂರ ಹೋಗುವಾಗ ಎಲ್ಲ ಒಂದು ಕಡೆ ನೋವು ಕಾಡ್ತಾ ಇತ್ತು. ಅದೇ ನಿಮ್ಮ ವಿಡಿಯೋ ಬಂದ ನಂತರ ಇಷ್ಟು ಜನ ಕಾಲ್ ಮಾಡಿದರು, ಇಷ್ಟು ಲೈಕ್ಸ್ ಬಂತು. ಸುಮಾರು ಲಕ್ಷದಲ್ಲಿ 10 ಜನ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಮಾಡಿದರು ಈ ಗೋವುಗಳಿಗಾಗಿ. ಒಂದು ಒಳ್ಳೆ ದಾರಿ ಅಂದರೆ, ಯಾಕೆಂದರೆ ಎಲ್ಲದಕ್ಕೆ ಒಂದು ಸಮಯ ಕೂಡಿ ಬರಬೇಕಂತಿದೆ. ಸೊ ಬಹುಶಃ ಅದು ಸಮಯ ನಿಮ್ಮ ಹತ್ರ ಕೂಡಿ ಬಂದಿದೆ. ಆ ವಿಡಿಯೋ ಬಂದ ನಂತರ ಇವತ್ತು ತನಕ ನಮಗೆ ಫೀಡಿಗೆ ಯಾರ ಕೈ ನೀಡುವುದು ಇಲ್ಲ ಹೊರಗಿನ ಹಣ ತರುವ ಪರಿಸ್ಥಿತಿ ನನಗೆ ಬಂದಿಲ್ಲ. ಕೊಟ್ಟ ಕೈ ಬೇಡುವಂತಾಗಿ. ಹೌದು, ಆದರೆ ನಿಮಗೆ ಸ್ವಂತಕ್ಕೋಸ್ಕರ ಬೆಳಲಿಲ್ಲ ನೋಡಿ. ಆದರೆ ಸಹ ಅವರಾಗಿ ಕೊಡ್ತಿದ್ರೆ ನಮಗೆ ಬೇಸರ ಇಲ್ಲ. ಆದರೆ ಇದು ನಾವಾಗಿ ಕೇಳುವಾಗ ಅದು ನಮ್ಮನ್ನು ತುಂಬ ಸಣ್ಣದು ಮಾಡ್ತಾ ಇತ್ತು. ಆದರೆ ನಿಮ್ಮ ವಿಡಿಯೋ ಬಂದ ನಂತರ ನಾವು ತಲೆ ಎತ್ತಿ ಕೆಲಸ ಮಾಡುವ ಹಾಗೆ ಆಗಿದೆ. ನಾನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು, ಆದ್ರೆ ಈ ಮೂಕ ಪ್ರಾಣಿಗಳಿಗೆ, ಈ ದೇವರುಗಳಿಗೆ ಊಟ ಕೊಡೋದು ಯಾರು? ನಮ್ಮ ಕರ್ತವ್ಯ ಅದು. ಒಂದು ಹೊತ್ತಿನ ಊಟಕ್ಕೆ ನಿಮ್ಮ ಕೈಯಲ್ಲಾಗುವಂತ ಸಣ್ಣ ಒಂದು ಯಾವ ರೀತಿಯ ಸಹಕಾರವನ್ನು ಮಾಡಿ ಅದು ದೇವರಿಗೆ ಸಮರ್ಪಣೆ ಮಾಡಿದಷ್ಟೇ ಪುಣ್ಯ ನಮಗೆ ಸಿಗ್ತದೆ. ತುಂಬ ವಿದೇಶಗಳಿಂದ ಸಹ ಕಾಲ್ ಮಾಡಿದ್ದಾರೆ ಜನರು. ಹಾಂಗ್ಕಾಂಗಿಂದ ಕಾಲ್ ಮಾಡಿದ್ದಾರೆ, ಸಿಂಗಾಪುರಿಂದ ಕಾಲ್ ಮಾಡಿದ್ದಾರೆ, ಆಮ್ಸ್ಟರ್ಡಾಮಿಂದ ಕಾಲ್ ಮಾಡಿದ್ದಾರೆ, ಅಮೆರಿಕದಿಂದ ಕಾಲ್ ಮಾಡಿದ್ದಾರೆ, ಆಸ್ಟ್ರೇಲಿಯಾದಿಂದ ಕಾಲ್ ಮಾಡಿದ್ದಾರೆ. ಇವನ್ ಒಬ್ಬರು ಇಸ್ರೋ ಸೈಂಟಿಸ್ಟ್ ಆಗಿದ್ದವರು ಈಗ ಆಸ್ಟ್ರೇಲಿಯಾ ಸೆಟ್ಲ್ ಆಗಿದ್ದಾರೆ. ಅವರು ಕೂಡ ಕಾಲ್ ಮಾಡಿ ಅವ್ರು ಹೇಳ್ತಾರೆ, ನಾನು ನಿಮ್ಮ ವಿಡಿಯೋ ನೋಡಿದ್ದೆ, ಕಣ್ಣಲ್ಲಿ ನೀರು ಬಂತು. ನಮಗೆ ಸುಮಾರು 5 ಲಕ್ಷದ ಮೇಲೆ ಹಣ ಬಂದಿದೆ. ನಮಗೆ ತಿಂಗಳಿಗೆ 5 ಲಕ್ಷ ಬೇಕಿಲ್ಲ ಖರ್ಚು. ಸೊ ನಾನು ಹೇಳ್ದಲ್ಲ, ಲಾಸ್ಟ್ ಮಂತ್ ನಮಗೆ ಏನು ಖರ್ಚು ಕಡಿಮೆ ಆಗಲಿಲ್ಲ. ನಮಸ್ಕಾರ ಬಂಧುಗಳೇ, ಮತ್ತೆ ನಾನು ಬಂದಿರುವಂಥ ಜಾಗ ಆ ಕಡೆ ನೋಡಿ, ನಿಮಗೆಲ್ಲ ಗೊತ್ತೇ ಇದೆ. ಕಪಿಲಾ ಫಾರ್ಮ್ಸ್ಗೆ ಬಂದಿದ್ದೇನೆ. ನಮ್ಮ ಗೋಮಾತೆ ಎಲ್ಲಿದೆ. ಅವತ್ತು ಒಂದು ವಿಡಿಯೋ ಮಾಡಿ ಹೋದ್ಮೇಲೆ ಸಾಕಷ್ಟು ಮಂದಿ ಬೇರೆ ಬೇರೆ ಕಡೆಗಳಿಂದ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದೀರಿ. ಒಂದೇ ಒಂದು ನೆಗೆಟಿವ್ ಕಮೆಂಟ್ಗಳನ್ನು ನೋಡಿಲ್ಲ. ಅಂಥ ಒಬ್ಬ ಗೋರಕ್ಷಕ, ನಿಜವಾದ ಗೋರಕ್ಷಕನ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ಬೇರೆ ಬೇರೆ ಕಡೆಗಳಿಂದ ಧನ ಸಹಾಯವನ್ನು ಇಲ್ಲೇ ಗೋವುಗಳಿಗೆ ತಮ್ಮದೇ ಆಗಿರುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಕೂಡ. ಹಾಗೆ ಮತ್ತೊಂದು ಬಾರಿ ಹೇಗೆಲ್ಲ ಇದೆ ಸಹಕಾರ, ನಿಮ್ಮೆಲ್ಲ ಪ್ರೀತಿಗಳನ್ನು ಹೇಗೆ ಕೊಟ್ಟಿದ್ದೀರಿ ಅಂತ ಕೇಳೋದಕ್ಕೆ ಬೇಕಾಗಿ ಇಲ್ಲಿ ಬಂದಿದ್ದೀನಿ ನೋಡಿ. ಪಾಪ ಎಲ್ಲ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣಲ್ಲಿದ್ದಾರೆ, ಊಟ ಮಾಡ್ತಿದ್ದಾರಾ? ಆಯ್ತಾ, ಬರ್ಲಿಕ್ಕೆ ಆಯ್ತಾ? ಇಲ್ಲಿಯಾ? ಇಲ್ಲೇ ಇದ್ದಾರಾ? ಬನ್ನಿ ನೋಡಿ. ನಮ್ಮ ಕಪಿಲ ದನಗಳೆಲ್ಲಿದೆ, ಎಲ್ಲ ದನಗಳು ಆರಾಮ್ಸಲ್ಲಿ ಎಲ್ಲಿದ್ದಾರೆ. ಬಂದ್ರ ಅಣ್ಣ ನಮಸ್ತೆ, ಎಂಚಲ್ಲರ ಸರ್? ಪಾಪ ಊಟ ಇತ್ತ ಮನಸ್ಸು ಮಾಡ್ತೀನ, ಈಗ ಊಟ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಷ್ಟೇ. ಫುಲ್ ಹೊಗೆ ನೋಡಿ. ಒಂದು ಸಣ್ಣ ಸೊಳ್ಳೆ ಕೂಡ ಕಚ್ಚಿ ಬರೋದು. ಸುಮಾರು ಕಾಲ್ ಮಾಡ್ತಾ ಇದ್ರಿ ಮನೆಯಿಂದ. ನಾನು ಸಹ ಬಿಸಿ ಇದ್ದೆ, ನೀವು ಸಹ ಬಿಸಿ ಇದ್ರಿ. ಬನ್ನಿ, ಒಂದು 2 ನಿಮಿಷ ಕೂತ್ಕೊಳ್ಳೋಷ್ಟು ಸಮಯ ನಿಮಗಿಲ್ಲ. ಬರ್ಲಿಕ್ಕೆ ಬರ್ತಾ ಇದೆ ನೋಡಿ. ನಾವು ಮೊನ್ನೆ ಕೂಡ ಬಂದಾಗ ಮೈಕಮ್ ಹಾಕ್ಲಾ? ಓಕೆ ನೋಡಿ, ನಿತ್ತಲ್ಲಿ ನಿಂತ್ಕೊಳ್ಳೋದಿಲ್ಲ, ಕೆಲಸನೇ ಅವ್ರದ್ದು. ಎಲ್ಲರೂ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ಮಾತ್ರ ಪ್ರೀತಿ ತುಂಬಾ ಕೊಟ್ಟಿದ್ದಾರೆ. ಆಕ್ಚುಲಿ ಏನ್ ಹೇಳ್ತಾರೆ, ಈ ಕತ್ತಲೆಯಲ್ಲಿ ಇರುವಾಗ ಒಂದು ಬೆಳಕು ಕಾಣ್ತಂತೆ. ಸೊ ನಾವು ಒಂದು ಟೈಪ್ ಕತ್ತಲೆಯಲ್ಲಿ ಇದ್ವಿ. ಇದನ್ನು ರನ್ ಮಾಡುದಾ, ನಿಲ್ಲಿಸುದಾ, ಕಂಟಿನ್ಯೂ ಮಾಡುದಾ, ಈ ಥರ ಒಂದು ದ್ವಂದ್ವದಲ್ಲಿದ್ವಿ. ಅಂದರೆ ನಮಗೆ ಎಲ್ಲ ಒಂದು ಕಡೆ ಆಗ್ತಿತ್ತು, ನಾವೇನು ಮಾಡ್ತಿದ್ದು ದಾರಿ ಸರಿ ಇದೆಯಾ, ತಪ್ಪಿದೆಯಾ, ನಾವು ಹೋಗೋ ದಾರಿ ಸರಿಯಾ, ಇದು ನಾವು ಮಾಡೋದು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಇದರಿಂದ ಇರೋದು, ಇದನ್ನು ಮಕ್ಕಳಾಟ ಮಾಡ್ತಿದ್ದೀವಾ ಅಲ್ಲ ಸಮಯವನ್ನು ಪೋಲ್ ಮಾಡ್ತಿದ್ದೀವಾ, ಈ ಥರ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಇತ್ತು. ಯಾರು ನಮಗೆ ತುಂಬ ಆಪ್ತರಿದ್ರು ಎಲ್ಲ ಒಂದೊಂದಾಗಿ ದೂರ ಹೋಗಿದ್ರು. ಸೊ ನಾವೆನಿಸಿದ್ದೆವು, ಇದಕ್ಕೆಲ್ಲ ಅಷ್ಟು ವ್ಯಾಲ್ಯೂ ಇಲ್ಲ, ನಾವು ಸುಮ್ಮನೆ ಏನೋ ಮಾಡ್ತಾಯಿದ್ವಿ, ಹಾಗೆಲ್ಲ ತಲೆಯಲ್ಲಿ ಬರ್ತಾಯಿತ್ತು. ಅಂದರೆ ನಮಗೆ ಒಂದು ಕಡೆ ದೇವರ ಮೇಲೆ ವಿಶ್ವಾಸ ಇತ್ತು, ಆದರೆ ಇನ್ನೊಂದು ಕಡೆ ಏನು ನಮ್ಮ ಒಟ್ಟಿಗೆ ಆಗ್ತಿತ್ತು. ಆದರೆ ಈ ವಿಡಿಯೋ ಬಂದ ನಂತರ ಇಷ್ಟು ಜನ, ಸುಮಾರು 62,000 ಮೇಲೆ ಲೈಕ್ಸ್ ಬಂದಿದೆ ಖಾಲಿ ಫೇಸ್ಬುಕ್ಕಲ್ಲಿ. ಒಂದು ನಿಮಿಷ. ಓಕೆ. ಸೊ ನಮ್ಮ ಪ್ರಕಾಶ್ ಅಣ್ಣ ಮಾತಾಡೋದು ಕಮ್ಮಿ, ಅವರೊಂದು ಸಾಧನೆಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರೆ ಕಮ್ಮಿನೇ. ಬಂತು ಡೇಂಜರ್ ಇವರು. ಒಂದೊಂದೇ ಆತ್ಮೀಯರು ನಮ್ಮಿಂದ ದೂರ ಆಗ್ತಾ ಹೋದ್ರು. ಸ್ಟಾರ್ಟಿಂಗಲ್ಲೆಲ್ಲ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ಅವರ ಪೀರಿಯಡ್ ಅವರಿಗೆ ಆಯ್ತು, ಈಗ ಹುಚ್ಚನೆ ಅಂತ ನಿಮ್ಮನ್ನು ಈ ದನದಟ್ಟಿಗೆ ಹುಚ್ಚಾಗಿದ್ದಾನೆ. ಕೆಲವರು ಎಷ್ಟು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ,
ಅವನಿಗೆ ಫಸ್ಟ್ ದನ ಕೊಟ್ಟಿದ್ದಾನಲ್ಲ ಅವನನ್ನೊಮ್ಮೆ ಹುಡುಕಿ ತದಕ್ಬೇಕಂತ ಹೇಳ್ತಾ ಇದ್ರು. ಅಂದ್ರೆ ಈ ಹುಚ್ಚನನ್ನು ಇನ್ನು ಇವ ಹೊರಗೆ ಬರೋದಿಲ್ಲ ಇದರಿಂದ. ಈ ಥರ ಎಲ್ಲ ಒಬ್ಬೊಬ್ಬರಾಗಿ ದೂರ ಹೋದ್ರು. ಸೊ ಎಲ್ಲರೂ ದೂರ ಹೋಗುವಾಗ ಎಲ್ಲ ಒಂದು ಕಡೆ ನೋವು ಕಾಡ್ತಾ ಇತ್ತು. ಆದರೆ ನಿಮ್ಮ ವಿಡಿಯೋ ಬಂದ ನಂತರ ಇಷ್ಟು ಜನ ಕಾಲ್ ಮಾಡಿದರು, ಇಷ್ಟು ಲೈಕ್ಸ್ ಬಂತು, ಸುಮಾರು ಲಕ್ಷದಲ್ಲಿ 10 ಜನ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಮಾಡಿದರು. ಓಕೆ, ಇದು ದೊಡ್ಡ ಚೇಂಜಸ್. ಹೌದು. ಸೊ ನಿನ್ನೇನೋ ಬೈಬಲ್ ಕೊಟ್ರ ಅಂತಲ್ಲ? ಹೌದು ಹೌದು. ಈಗ ನಾವು ಆ ವಿಡಿಯೋ ಬಂದ ನಂತರ ಇವತ್ತು ತನಕ ನಮಗೆ ಫೀಡಿಗೆ ಯಾರ ಕೈ ನೀಡುವುದು ಇಲ್ಲ ಹೊರಗಿಂದ ಹಣ ತರುವ ಪರಿಸ್ಥಿತಿ ನನಗೆ ಬಂದಿಲ್ಲ. ಇದು ಎಲ್ಲ ಇಂಡಿಪೆಂಡೆಂಟ್ ಆಗಿ ರನ್ ಆಗ್ತಾ ಉಂಟು. ಇವತ್ತೊಂದು ಖುಷಿ ಇದೆ ಅಲ್ಲ ನಿಮಗೆ? ಅಂದ್ರೆ ಇದು ದನಗಳಿಂದಾಗಿ ಒಂದು ಸ್ವಲ್ಪ ಖುಷಿ ಇದೆ ಅಲ್ಲ, ದನಗಳಿಗೆ ಒಂದು ಸಮಾಧಾನ, ಹೊಟ್ಟೆ ತುಂಬ ಕೊಡ್ಲಿಕ್ಕೆ ಒಂದು ಸಂತೋಷ ಇದೆ. ಅಂದ್ರೆ ಅದೊಂದು ನಾನು ಹೇಳ್ದಲ್ಲ, ಒಂದು ಕತ್ತಲೆಯಲ್ಲಿ ಒಂದು ಬೆಳಕು ಬಂದಾಗ ಅಂದ್ರೆ ದೇವರೇ ನಿಮ್ಮನ್ನು ಕಳಿಸಿದ್ದಾರೆ ಈ ಗೋವುಗಳಿಗಾಗಿ ಒಂದು ಒಳ್ಳೆ ದಾರಿ. ಅಂದ್ರೆ ಯಾಕೆಂದ್ರೆ ಎಲ್ಲದಕ್ಕೆ ಒಂದು ಸಮಯ ಕೂಡಿ ಬರ್ಬೇಕಂತಿದೆ. ಸೊ ಬಹುಶಃ ಅದು ಸಮಯ ನಿಮ್ಮ ಹತ್ರ ಕೂಡಿ ಬಂದಿದೆ. ಅದು ನಿಜವಾಗಿ ಇದಕ್ಕೆ ಆಕ್ಚುಲಿ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು 1000 ಜನ ನಮಗೆ ಲೈಕ್ಸ್ ಮಾಡೋದು. ಫೈನಾನ್ಷಿಯಲಿ ಎಷ್ಟು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ಟೋಟಲಿ ಆಗಿ ಅಂದಾಜು ಏನಾದ್ರು ಇದೆಯಾ? ನಮಗೆ ಸುಮಾರು 5 ಲಕ್ಷದ ಮೇಲೆ ಹಣ ಬಂದಿದೆ. ನಮಗೆ ವರ್ಷಕ್ಕೆ ತಿಂಗಳಿಗೆ 5 ಲಕ್ಷ ಬೇಕಿಲ್ಲ ಖರ್ಚಿಗೆ. ಸೊ ನಾನು ಹೇಳ್ದಲ್ಲ, ಲಾಸ್ಟ್ ಮಂತ್ ನಮಗೆ ಏನು ಖರ್ಚು ಕಡಿಮೆ ಆಗಲಿಲ್ಲ. ಎಲ್ಲ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಇಂದಲೇ ನಮಗೆ ರನ್ ಆಗಿದೆ. ಇದು ನಮ್ಮ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್. ಸೊ ಅಂದರೆ ಆ್ಯಕ್ಚುಲಿ ನಾವು ಮೊದಲು ಯಾರಿಗೆ ಸಹ ಕೇಳಿಕ್ಕೆ ಹೋಗಲಿರಲಿಲ್ಲ. ಆದರೆ ಈ ಹಿಂದೆ ನಮಗೆ ಶಾರ್ಟೇಜ್ ಬಂದಿರೋ ಒಮ್ಮೆ ನಮ್ಮ ಮಾಜಿ ಸಚಿವರಾಗಿದ್ದ, ಉಸ್ತುವಾರಿ ಸಚಿವರಾಗಿದ್ದ ಕೃಷ್ಣ ಪಾಲೆಮಾರ್ ಹತ್ರ ಒಮ್ಮೆ ಫೋನ್ ಮಾಡಿ ಎಷ್ಟು ಬೇಕಂತ ಕೇಳಿದ್ರು. ನಮಗೆ ಆಗ ಸ್ವಲ್ಪ 50,000 ಶಾರ್ಟೇಜ್ ಇತ್ತು ಆ ವೀಕಿಗೆ. 50,000 ಶಾರ್ಟೇಜ್ ಬೇಕಂತ ರಪ್ಪ ಕಳಿಸಿದ್ದಾರೆ. ಇನ್ನೊಮ್ಮೆ ಶಾರ್ಟೇಜ್ ಆಗುವಾಗ ಒಮ್ಮೆ ಫಿಜಾಮಲ್ಲಿದ್ದು ಫಾರೂಕ್ MLC ಆಗಿದ್ದು, ಅವರಿಗೆ ಫೋನ್ ಮಾಡಿದ್ದೆ. ಅವರು ಇಮಿಡಿಯೇಟ್ ಆಗಿ 50,000 ರೂಪಾಯಿ ಕಳಿಸಿದ್ದಾರೆ. ಸೊ ಇಂಥ ಈ ಥರ ಇತ್ತು. ಆದರೆ ಸರ್ ಒಂದು ಕಡೆ ಎಲ್ಲಿ ಅದೆಲ್ಲ ಕೇಳುವಾಗ ಎದೆಯಲ್ಲಿ ಸ್ವಲ್ಪ ಬೇಸರ ಆಗ್ತಿತ್ತು. ಅಂದರೆ ಕೊಟ್ಟ ಕೈ ಬೇಡುವಂತ. ಹೌದು, ಆದ್ರೆ ನಿಮಗೆ ಸ್ವಂತಕ್ಕೋಸ್ಕರ ಬೆಳಲಿಲ್ಲ ನೋಡಿ. ಆದರೆ ಸಹ ಅವರಾಗಿ ಕೊಡ್ತಿದ್ರೆ ನಮಗೆ ಬೇಸರ ಇಲ್ಲ. ಆದರೆ ಇದು ನಾವಾಗಿ ಕೇಳುವಾಗ ಅದು ನಮ್ಮನ್ನು ತುಂಬ ಸಣ್ಣದು ಮಾಡ್ತಾ ಇತ್ತು. ಆದರೆ ಈ ನಿಮ್ಮ ವಿಡಿಯೋ ಬಂದ ನಂತರ ನಾವು ತಲೆ ಎತ್ತಿ ಕೆಲಸ ಮಾಡುವ ಹಾಗೆ ಆಗಿದೆ. ಓಕೆ, ಅಲ್ಲ ನೀವು ಆ ಶ್ರೀಕೃಷ್ಣ ಪರಮಾತ್ಮನೇ, ಕಲಿಯುಗದ ಶ್ರೀಕೃಷ್ಣ ಪರಮಾತ್ಮನೇ. ಗೋವುಗಳನ್ನ ನಿಮಗೆ ಈ ಹೊಗಳಿಕೆಗಳೆಲ್ಲ ನಿಮಗೆ ಬೇಡ, ಅದ್ರ ನನಗೆ ಗೊತ್ತಿದೆ. ಆದ್ರೂ ಕೂಡ ಈ ವಿಡಿಯೋ ನೋಡ್ತಿರೋರು ಎಲ್ಲೂ ನಾನು ನಿಮ್ಮನ್ನ ಗೂಗಲ್ ಪೇ ಸಣ್ಣದ್ರಲ್ಲಿ ನಂಬರ್ ಹಾಕಿದ್ದೇನೆ ಹೊರತು ಬೇರೆ ಎಲ್ಲೂ ಕೂಡ ನಾನು ಹೇಳಲಿಲ್ಲ. ಆದ್ರೆ ಅದನ್ನು ಹುಡುಕಿ 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 ನಿಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಜವಾದ ಕಾರ್ಯ ಮಾಡಿದ್ರೆ ಜನಗಳು ಪ್ರೀತಿಸ್ತಾರೆ, ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಕಾರ್ಯ ಸರ್. ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ಇಷ್ಟು ಜನ ನನ್ನ ಗುರುತಿಸ್ತಾರೆ ಅಂತ. ಆದರೆ ಅವರು ಪ್ರತಿಯೊಂದು ಸಣ್ಣ ವಿಷಯ ನಾವು ಮಾತಾಡಿದನ್ನು ಕೂಡ ಭಾರಿ ಅವಲೋಕಿಸಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ನನಗೆ ಸರ್ಪ್ರೈಸ್ ಆಗಿತ್ತು. ಆಕ್ಚುಲಿ ನಾವು ಏನೋ ಒಂದು ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋದ್ವಿ, ಆದರೆ ಅವರು ಪ್ರತಿಯೊಂದು ವಿಷಯವನ್ನು ಅವಲೋಕಿಸಿ ತೂಗಿ ಹೇಳ್ತಾ ಇದ್ರು. ಸೊ ನಾನು ಹೃದಯಪೂರ್ವಕವಾಗಿ ಎಲ್ಲರಿಗೆ ಧನ್ಯವಾದ ಹೇಳ್ತೇವೆ. ತುಂಬ ವಿದೇಶಗಳಿಂದ ಸಹ ಕಾಲ್ ಮಾಡಿದ್ದಾರೆ ಜನರು. ಹಾಂಗ್ಕಾಂಗಿಂದ ಕಾಲ್ ಮಾಡಿದ್ದಾರೆ, ಸಿಂಗಾಪುರಿಂದ ಕಾಲ್ ಮಾಡಿದ್ದಾರೆ, ಆಮ್ಸ್ಟರ್ಡಾಮಿಂದ ಕಾಲ್ ಮಾಡಿದ್ದಾರೆ, ಅಮೆರಿಕದಿಂದ ಕಾಲ್ ಮಾಡಿದ್ದಾರೆ, ಆಸ್ಟ್ರೇಲಿಯಾದಿಂದ ಕಾಲ್ ಮಾಡಿದ್ದಾರೆ. ಇವನ್ ಒಬ್ಬರು ಇಸ್ರೋ ಸೈಂಟಿಸ್ಟ್ ಆಗಿದ್ದವರು ಈಗ ಆಸ್ಟ್ರೇಲಿಯಾ ಸೆಟ್ಲ್ ಆಗಿದ್ದಾರೆ. ಅವರು ಕೂಡ ಕಾಲ್ ಮಾಡಿ ಅವ್ರು ಹೇಳ್ತಾರೆ, ನಾನು ನಿಮ್ಮ ವಿಡಿಯೋ ನೋಡಿದ್ದೆ, ಕಣ್ಣಲ್ಲಿ ನೀರು ಬಂತು, ಸಂತೋಷದಲ್ಲಿ ದುಃಖದಲ್ಲಿ ಗೊತ್ತಿಲ್ಲ, ಹಳೆ ನೆನಪುಗಳನ್ನು ನೀವು ವಾಪಸ್ ತಂದಿರಿ ಅಂತ ಹೇಳಿದರು. ನಾವು ಏನೆಲ್ಲ ಮಾತಾಡಿದ್ದೆವು, ಬಹುಶಃ ಬ್ರಾಹ್ಮಣ ಸಮಾಜ ಇದರ ಜವಾಬ್ದಾರಿ ಅಂತ ಅದು ಒಂದು ಹೇಳಿದ್ವಿ. ಆದರೆ ನಾನು ಒಂದು ಒಬ್ಸರ್ವ್ ಮಾಡಿದ್ದೆ, ಅವ್ರು ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಅವ್ರು ತುಂಬ ಜನ ಫೋನ್ ಮಾಡಿದ್ರು, ನೀವು ನಮಗೆ ಕರೆಗಂಟೆ ಒತ್ತಿದ್ದೀರಿ, ನಮ್ಮಿಂದ ತಪ್ಪಾಗಿದೆ. ಸೊ ಇಂಥದ್ದೆಲ್ಲ ಕಾಲ್ಸ್. ಸೊ ಯಾರು ಒಂದು ನೆಗೆಟಿವ್ ಇದರಲ್ಲಿ ಕಮೆಂಟ್ ಮಾಡಿಲ್ಲ, ಎಲ್ಲರೂ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಸೊ ಅದು ಹೃದಯ ತುಂಬಿತ್ತು. ನೀವು ನನಗೆ ಕಾಲ್ ಮಾಡುವಾಗ ನಾನು ಪ್ರೋಗ್ರಾಮ್ ಅಲ್ಲಿ ಇರ್ತಿದ್ದೆ, ಬಟ್ ನಾನು ಇಲ್ಲಿ ಬರೋವಾಗ ನಾನು ಯಾವತ್ತು ಕರೆ ಮಾಡಿ ಬರೋದಿಲ್ಲ. ನನಗೆ ಯಾವಾಗ ಮನ್ಸು ಬರುತ್ತೋ ನಾನು ನೇರವಾಗಿ ವಿಸಿಟ್ ಕೊಡೋದೇ ಕಪಿಲಾ ಫಾರ್ಮ್ಸ್. ಯಾಕೆಂತ ಹೇಳಿದ್ರೆ ಇಲ್ಲಿ ದೇವರುಗಳಿದ್ದಾರೆ. ನಾನು ಇಲ್ಲಿ ದೇವರನ್ನ ನೋಡೋದಕ್ಕೆ ಬೇಕಾಗಿನೇ ನಾನು ಬರೋದು. ಅದಕ್ಕಾಗಿ ನನಗೆ ತುಂಬಾನೇ ಹ್ಯಾಪಿ ಆಗಿದೆ. ನಾನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು, ಆದ್ರೆ ಈ ಮೂಕ ಪ್ರಾಣಿಗಳಿಗೆ, ಈ ದೇವರುಗಳಿಗೆ ಊಟ ಕೊಡೋದು ಯಾರು? ನಮ್ಮ ಕರ್ತವ್ಯ ಅದು. ಒಂದು ಹೊತ್ತಿನ ಊಟಕ್ಕೆ ನಿಮ್ಮ ಕೈಯಲ್ಲಾಗುವಂತ ಸಣ್ಣ ಒಂದು ಯಾವ ರೀತಿಯ ಸಹಕಾರವನ್ನು ಮಾಡಿ ಅದು ದೇವರಿಗೆ ಸಮರ್ಪಣೆ ಮಾಡಿದಷ್ಟೇ ಪುಣ್ಯ ನಮಗೆ ಸಿಗ್ತದೆ. ಎಲ್ಲೆಲ್ಲೋ ಹೋಗಿ ಹೋಮ ಹವನಗಳನ್ನ ಮಾಡಿ ಬೇಡಿಂದ ನಾನು ಹೇಳುದಿಲ್ಲ, ಮಾಡಿ. ಆದ್ರೆ ಇಲ್ಲಿ ನೋಡಿ, ಈ ಕಡೆ ನೋಡಿ, ಇಷ್ಟು ಮುಗ್ಧ ಪ್ರಾಣಿಗಳು, ಈ ಜೀವಗಳು ನೋಡಿ, ಆ ಕಡೆ ನೋಡಿ ಬರ್ತಾ ಇದೆ. ಸಣ್ಣ ಸಣ್ಣ ಕರುಗಳನ್ನು ಹೊತ್ತು ತನ್ನ ತಾಯಿ ತನ್ನ ಮಗುವನ್ನು ಹೊತ್ಕೊಂಡು ಬರ್ತಾ ಇದೆ ನೋಡಿ. ಏಕೆ ಹೇಳಿ? ಈ ಮನುಷ್ಯ ಅದು ಅವ್ರನ್ನ ಸಾಕ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಪ್ರೀತಿ ಇದೆ. ಯಾರಿಗೂ ಬೇಡ ಆಗಿರೋದು ಇವರಿಗೆ ಬೇಕಾಗಿತ್ತು. ಇವರು ಕುಟುಂಬ, ಅದು ಇದು, ಇವರ ಪರ್ಸನಲ್ ಲೈಫ್ ಎಲ್ಲವನ್ನ ದೂರ ಇರಿಸಿ
ಪಶುಗಳನ್ನ, ನಮ್ಮ ಗೋವುಗಳನ್ನ ಸಾಕುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನಿರಂತರವಾಗಿ 12 ವರ್ಷದಿಂದ. ಮತ್ತೇನು, ಒಂದು ತಿಂಗಳಿಗೆ 5 ಲಕ್ಷ ರೂಪಾಯಿ ಇದರ ಆರೈಕೆಗೆ ಬೇಕಾಗುತ್ತೆ. ಅದೇ ಹೇಳಿದ್ರಲ್ಲ ಅವರು, ಕೊಟ್ಟಿರುವ ಕೈ ಈ ಮುಗ್ಧ ಜೀವಗಳಿಗೆ ಬೇಕಾಗಿ ಕೈ ಚಾಚುವ ಪರಿಸ್ಥಿತಿ ಬಂದಿದೆ ಅಂತ. ಯಾವತ್ತೂ ಅವ್ರ ಕೈ ಚಾಚಿಗೆ ನಾವು ಬಿಡೋದು ಬೇಡ, ಸಾಕಾರವನ್ನ ಮಾಡೋಣ. ನಮ್ಮಿಂದ ಆಗುವಂತ ಬೈ ಹುಲ್ಲು ಕೊಟ್ಟಿದ್ದಾರೆ, ಬೇರೆ ಸ್ವಲ್ಪ ಫೀಡ್ಗಳನ್ನ ಕೊಟ್ಟಿದ್ದಾರೆ. ಬೈ ಹುಲ್ಲು ಬಂದಿದೆ, ತಿಂತಾ ಇದ್ದಾರೆ. ಹೌದು, ಅಲ್ಲಿ ಯಾರು ಕೊಟ್ಟಿದ್ದಾರೆ ಅಂದ್ರೆ ನಾನು ಹೆಸರು ಹೇಳೋದು ಬೇಡ. ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪುಣ್ಯ ಬರ್ತದೆ, ನಿಮ್ಮ ಮನೆ ಬೆಳಗ್ತದೆ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ. ಇದೆಲ್ಲನೂ ಕೂಡ ನೀವು ಪಾಸಿಟಿವ್ ಆಗಿರುವ ವೇಯಲ್ಲಿ ನಿಮ್ಮ ಜೀವನದಲ್ಲಿ ಬರೋದನ್ನ ನೋಡಿ ಇನ್ನೂ ಸಾಕಾರವನ್ನ ಮಾಡಿ. ನನಗೆ ಬೇಕಾಗಿರೋದು ಪ್ರಕಾಶಣ್ಣನ ಮುಖದಲ್ಲಿ ನಗು. ಯಾಕೆಂತ ಹೇಳಿದ್ರೆ ಇಷ್ಟು ನಮ್ಮ ಗೋಮಾತೆಯ ಮುಖದಲ್ಲಿ, ಅದರ ಜೀವದಲ್ಲಿ ನಗುವನ್ನ ತರ್ತಾ ಇದ್ದಾರೆ. ಆ ವ್ಯಕ್ತಿಗೆ ನಾನು ಇದು ಕೊನೆ ಅಲ್ಲ, ನಾನು ಬರ್ತಾನೆ ಇರ್ತೇನೆ, ಮತ್ತೆ ಮತ್ತೆ ಬರ್ತಾನೆ ಇರ್ತೇನೆ. ನಿಮ್ಮ ಪ್ರೀತಿಯ ಸಾಕಾರವನ್ನ ಕೊಟ್ಟುಕೊಡಿ. ಕೇವಲ 1 ತಿಂಗಳ ಅವಧಿಯಲ್ಲಿ ಸುಮಾರು 5 ಲಕ್ಷಕ್ಕಿಂತ ಅಧಿಕ ಕ್ಯಾಶ್ ಕೊಟ್ಟಿದ್ದೀರಿ, ಸಹಾಯ ಮಾಡಿದ್ದೀರಿ, ಆಹಾರ ಕೊಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ, ಅವರಿಗೆ ಧೈರ್ಯ ಕೊಟ್ಟಿದ್ದೀರಿ. ಇದೇ ನನಗೆ ಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ನನಗಿದ್ದದ್ದು, ಅದಕ್ಕೆ ದೂರದಿಂದ ಬಂದಿದ್ದೇನೆ. ಥ್ಯಾಂಕ್ ಯು. ನೀವು ನನಗೆ ನನ್ನ ಕಣ್ಣಲ್ಲಿ ಕಂಡಿರುವ ನೈಜವಾದ ಶ್ರೀಕೃಷ್ಣ ಪರಮಾತ್ಮ ನೀವೇ. ನೋಡಿ, ನಾನು ಬಂದ ನಂತರ 1 ತಿಂಗಳಲ್ಲಿ ಎಷ್ಟು ಪ್ರೀತಿ ಬಂದಿದೆ ನನ್ನ ಮೇಲೆ ಇದಕ್ಕೆ ಅಂತ. ಇವ್ರು ಹೇಳ್ತಿದ್ರು ಜೋರಾದ್ದು ಅಂತ, ಬಟ್ ಇಲ್ಲ, ಒಂದು ಸಮಾಜನೇ ಒಬ್ಬರನ್ನ ರೌಡಿ ಮಾಡೋದು ಅಂತ ಅಷ್ಟೇ. ಆರಾಮಾಗಿ ಮಲ್ಕೊಂಡಿದೆ ನೋಡಿ, ಸಣ್ಣ ಕರು ನೋಡಿ. ಅದರದ್ದು ಮುಖ ಗಾಯ ಆಗಿದೆ, ಅದು ಚರ್ಮ ಗಂಟು ರೋಗ. ಕಣ್ಣ ಹತ್ರನೇ ಗುಳ್ಳಾಗಿ ಹೊಡೆದಿದೆ. ಅದರ ತಾಯಿ ಅದನ್ನ ನೆಕ್ತದೆ, ಅದರ ಸರಿ ಆಗ್ತದೆ. ಸೊ ನಾವು ಬೇರೆ ಅದಕ್ಕೆ ಮದ್ದು ಕಣ್ಣ ಹತ್ರ ಹಾಕ್ಲಿಕ್ಕೆ ಸುಲಭ ಇಲ್ಲ. ಇಲ್ಲ, ಅದೇ ಈ ಕಡೆ ಅಲ್ಲ, ಮತ್ತೊಂದು ಅದೇ ಒಂದೇ ಕಡೆಯಲ್ಲಿ ನಿಮಗೆ 600 ದನಗಳು ಕಂಡಿರ್ಲಿಕ್ಕೆ ಹಿಂದುಗಡೆ ಎಲ್ಲ ಇದೆ, ಹಿಂದೆಲ್ಲ ಇದೆ. ಇಲ್ಲೊಂದು ಕಡೆ ಹುಲ್ಲು ಹಾಕಿದ್ದೇನೆ ನೋಡಿ, ಅದು ಹುಲ್ಲು. ಬೈ ಹುಲ್ಲು ಅಲ್ಲಿದೆ. ಓಕೆ, ಇಲ್ಲಿದೆ. ಸೊ ಇದು ಮತ್ತೊಂದು ಸೆಕ್ಷನ್. ಹೌದು, ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಿ ಸರ್. ಇದೆಲ್ಲ ಬೆಳಿಗ್ಗೆ ಬಂದು ನಾನೇ ವಾಶ್ ಮಾಡ್ತೇನೆ. ನೀವೆಲ್ಲ? ನಾನೇ ವಾಶ್ ಮಾಡ್ತೇನೆ, ಯಾಕಂದ್ರೆ ಅಲ್ಲಲ್ಲಿ ಹೊಗೆ ಹಾಕೊಂಡಿದ್ದೀರಿ. ಹೌದು, ಒಂದ್ ಸ್ವಲ್ಪ ಕೂಡ ಅದಕ್ಕೆ ನುಸಿ ತೊಂದರೆ ಬರಬಾರ್ದು ಅಂತ. ನೋಡಿ, ಇದು ಮೊನ್ನೆ ಕರು ಹಾಕಿದ್ದು. ಕರು ಹಾಕಿ ಇವರು ಕರುವನ್ನು ಹೊರಗೆ ಇಟ್ಟಿದ್ರು ಕೆಲಸದವರು ಮಿಸ್ಟೇಕಿಂದ. ಸೊ ಅವ್ರ ತಾಯಿಗೆ ಡೌಟ್, ಅದು ಅವಳದು ಕರು ಹೌದಲ್ಲ ಅಂತ. ಸ್ವರದಲ್ಲಿ ಐಡೆಂಟಿಫೈ ಮಾಡ್ತಾಳೆ. ಸೊ ಅದಕ್ಕೆ ಅವಳದು ಫಸ್ಟ್ 2 ದಿನ ಕಾಲು ಕಟ್ಟಿ ಅದಕ್ಕೆ ಹಾಲು ಕುಡಿಸಿದೆ. ಈಗ ಕುಡಿಸಿದ್ದೆ. ಈಗ ಪ್ರಾಬ್ಲಮ್ ಇಲ್ಲ. ನಿಮಗೆ ಇಲ್ಲಿ ತೊಳಿಲಿಕ್ಕೆಲ್ಲ ನೀರು ಇಲ್ಲಿ ಉಂಟಲ್ಲ? ನದಿದು ನೀರು ಇದೆ. ಓಕೆ, ಇದು ಯಾವ ನದಿ ಸರ್? ಇದು ಗುರುಪುರ, ಪಾಲ್ಗುನಿ ರಿವರ್. ಅಲ್ಲಿ ಕಲರ್ ಬೇರೆ ಬೇರೆ ಉಂಟದು ನೀರು, ಹೌದಲ್ಲ? ನೋಡಿ ಅಲ್ಲಿ ನೀರಿನ ಕಲರ್ ನೋಡಿ. ಅಲ್ಲ, ಅದು ಬಿಸಿಲು ಪೆಟ್ಟಲ್ಲ. ಕ್ಲೌಡ್. ಇದು ಉಪ್ಪು ನೀರು ಮಿಕ್ಸ್ ಆಯ್ತು ಸ್ವಲ್ಪ. ಇದು ಸಾಲ್ಟ್. ಈಗ ಸಾಲ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕಂಪ್ಲೀಟ್ ಉಪ್ಪು ನೀರು. ಸೊ ಅದಕ್ಕೆ ಇದರಲ್ಲಿ ಏನು ಕ್ರಿಮಿಗಳು ಲಾಸ್ಟ್ ಟೈಮ್ ಹೇಳಿದ್ರಿ. ಹೌದು, ಕರೆಕ್ಟ್. ಕೆಲಸದವರು ಎಷ್ಟು ಜನ ಇದ್ದಾರೆ ಸರ್ ಒಟ್ಟಿಗೆ? ಈಗ ಇವತ್ತು 4 ಜನ ಇದ್ದಾರೆ. ಈಗ ಅವ್ರಿಗೆ ಕೂಡ ಪೇಮೆಂಟ್ ನೀವು ಮಾಡಬೇಕಾಗುತ್ತೆ. 800 ರೂಪಾಯಿ ಪರ್ ಡೇ ಪೇಮೆಂಟ್. ಓಕೆ, ಎಲ್ಲ ಆ ಕಡೆ ಈ ಕಡೆ ಎಲ್ಲ ಮೇಯ್ತಾ ಇದೆ. ಹೌದು, ಅವಕಾಶ ಬಂದಿದೆ ಒಂದು ಸಹಾಯವನ್ನ ಮಾಡೋದಕ್ಕಲ್ಲ, ಒಂದು ಪುಣ್ಯ ಕಾರ್ಯವನ್ನ ಮಾಡೋದಕ್ಕೆ. ಮನಸ್ಸು ಮಾಡಿ ಒಂದ್ಸಲ ಎಲ್ರು ಕೂಡ ಅಷ್ಟೇ ನಾನು ಕೇಳ್ಕೊಳ್ಳೋದು. ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ, ತುಂಬಾ ದೊಡ್ಡ ಸಹಕಾರವನ್ನ ಕೊಟ್ಟಿದ್ದೀರಿ. ಆ ಪ್ರೀತಿಗೆ ಧನ್ಯವಾದ. ನೀವು ನೋಡಿ, ಜೀವನದಲ್ಲಾಗುವಂತ ಒಂದು ಮಹತ್ತರವಾದ ಬದಲಾವಣೆಗಳನ್ನ ನೋಡಿ, ದಿನದಿಂದ ದಿನಕ್ಕೆ ಬೆಳವಣಿಗೆಯನ್ನ ಕಂಡುಕೊಂಡು ಹೋಗ್ತೀರಾ. ಅದು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಕೊಟ್ರೆ ಒಂದು ಬಾರಿ ಆ ಖುಷಿ ಆಗುವುದಕ್ಕೆ ಬೇಕಾಗಿ ಸತ್ಯನೂ ಹೇಳ್ಬೋದು, ಸುಳ್ಳು ಹೇಳ್ಬೋದು, ಅಥವಾ ಹಿಂದಿನಿಂದ ದೂರ್ಬೋದು. ಆದ್ರೆ ಈ ಗೋವುಗಳಿಗೆ ನಾವು ಕೊಟ್ಟಿರುವಂತಹ ಒಂದು ಸಣ್ಣ ಒಂದು ಹಿಡಿ ಹುಲ್ಲಾದ್ರೂ ಕೂಡ ಅದು ಪ್ರೀತಿಯನ್ನು ಹೊರಸೂಸ್ತದೆ. ಅದು ಹೊರಸೂಸ್ತಕ್ಕಂತಹದ್ದು ನಿಮ್ಮ ಒಳ್ಳೆತನವನ್ನು ಹೊರಸೂಸ್ತದೆ, ಅದರ ಸಂತೃಪ್ತ ಭಾವನೆಯನ್ನು ಹೊರಸೂಸ್ತದೆ. ಅದರಿಂದ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ. 100 ದೇವಸ್ಥಾನಗಳಲ್ಲಿ ಹೋಗಿ ಮಾಡುವಂತಹ ಹೋಮ ಹವನಗಳಿಗಿಂತ ಇಲ್ಲಿರುವಂಥ ಕಪಿಲ ದನಗಳಿಗೆ ಒಂದು ಸಣ್ಣ ನಿಮ್ಮ ಜೀವನದ ಮೊತ್ತವನ್ನು ಅಥವಾ ಏನೋ ಒಂದು ಸಹಾಯವನ್ನು ಮಾಡಿ ನೋಡಿ, ಏನು ಬದಲಾವಣೆ ಆಗ್ತದೆ ಅಂತ ನೀವೇ ಬರೀತೀರಿ. ಆಮೇಲೆ ನೀವೇ ಖಂಡಿತವಾಗ್ಲೂ ಹೇಳ್ತೀರಿ. ನೋಡಿ, ಸಾಧ್ಯ ಆದ್ರೆ ಮುಂದಿನ ದೀಪಾವಳಿಗೆ ನಾವೆಲ್ಲ ಜೊತೆಯಾಗಿ ಇಲ್ಲೇ ಗೋಪೂಜೆ ದೊಡ್ಡದರಲ್ಲಿ ಆಚರಣೆ ಮಾಡುವ. ಬರೋ ವರ್ಷ ಆಗುವಾಗ ಒಂದ್ಸಲ ದಾಟಿರ್ತೇವೆ ಗೋವುಗಳ ಸಂಖ್ಯೆ. ಸೊ ಈಗ ಈ ಕಡೆ ಸ್ವಲ್ಪ ಎಕ್ಸ್ಪಾನ್ಷನ್ಸ್ ಮಾಡ್ಲಿಕ್ಕಿದೆ. ಕೆಲವು ಭರವಸೆಗಳು ಕೊಟ್ಟಿದ್ದಾರೆ ಜನರು, ಶೆಲ್ಟರ್ ಎಕ್ಸ್ಪಾನ್ಷನ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಓಕೆ, ಸೊ ಕೆಲವರು ಬರ್ಲಿಕ್ಕಿದ್ದಾರೆ ನೋಡ್ಲಿಕ್ಕೆ ಅಂತ. ಅದೇ, ಸೊ ಆಗ್ಬೋದು, ಅಂದ್ರೆ ಬನ್ನಿ, ಪ್ಲೀಸ್ ಬನ್ನಿ. ಮಳೆಗಾಲದ ಮೊದಲು ನಮಗೆ ಸ್ವಲ್ಪ ಶೆಲ್ಟರ್ ವ್ಯವಸ್ಥೆಗಳಾದ್ರೆ ಇವರಿಗೆಲ್ಲ ಕಂಫರ್ಟೇಬಲ್ ಆಗ್ತದೆ. ಈಗ ಸಣ್ಣ ಸಣ್ಣ ಕರುಗಳು ಹುಟ್ಟುವಾಗ ತುಂಬಾ ಸಮಸ್ಯೆ ಆಗ್ತದೆ. ಇವನ್ ದನಗಳು ಹೀಟಿಗೆ ಬರುವಾಗ ಸಹ ಈ ಹೋರಿಗಳು ಬೆನ್ನು ಹಿಡಿದು ಸ್ವಲ್ಪ ಸಮಸ್ಯೆಗಳಿದೆ. ವಿ ಕ್ಯಾನ್
ಅದು ಶೆಲ್ಟರ್ ಸ್ವಲ್ಪ ಎಕ್ಸ್ಪಾನ್ಷನ್ ಆದರೆ ಅದನ್ನು ಅಡ್ರೆಸ್ ಮಾಡೋಕ್ಕೆ ಈಸಿ ಆಗ್ತದೆ. Okay. ಒಂದಿನ ನಾವು ಈ ರೀತಿ ಮಾತಾಡೋದ್ರಿಂದ ಸರ್ ಯಾರೆಲ್ಲ ಸಹಾಯವನ್ನ ಮಾಡ್ತಾರೆ ಅಂತ ಹೇಳುವಂಥದ್ದು ಮತ್ತೆ ಸ್ವಲ್ಪ ಏನಿಲ್ಲ ಅವಶ್ಯಕತೆಗಳಿದೆಲ್ಲ ಒಂದು ಕುಳಿತೊಂದು ಮಾತಾಡುವ. ಹೌದು, ಸರಿ. ಅವಾಗ ಅದರ ಮುಂದಿನ ಪ್ರೊಸೀಜರ್ ಏನಾಗುತ್ತೆ ಅಂತ ನೋಡೋಕ್ಕಾಗುತ್ತೆ. ಸೊ ಯಾರೆಲ್ಲ ಈ ಬಗ್ಗೆ ಇಲ್ಲಿಯ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಇಲ್ಲಿ ಸಹಕಾರವನ್ನ ಕೊಡುವಂತ ವ್ಯಕ್ತಿಗಳಿದ್ರೆ ಒಂದಿನ ನಾವು ಕುಳಿತು ಮೀಟಿಂಗ್ ಅನ್ನು ಇಲ್ಲಿ ಮಾಡೋಣ. ಮುಂದಿನ ನಡೆ ವಿಧಾನಗಳೆಲ್ಲ ಏನು ಅಂತ ಹೇಳೋದ್ರ ಬಗ್ಗೆ ಮಾತಾಡೋಣ. ಆವಾಗ ಇಲ್ಲಿಗೆ ಒಂದು ಸರಿಯಾಗಿರುವಂತ ವ್ಯವಸ್ಥೆಗಳ ನಿರ್ಮಾಣ ಕೂಡ ಆಗ್ತದೆ. ಆ ರೀತಿನೂ ಸಹಕಾರವನ್ನ ಕೊಡೋಣ ಅಲ್ಲ ಸರ್? ಹೌದು. ಎಸ್, ಹಾಗೆ ಬಿಡ್ ಎಂಡ್ ಮಾಡೋಣ ಇವತ್ತು. ಹೌದು, ಆಕ್ಚುಲಿ ಕಳೆದ ಬಾರಿ ಜಿಲ್ಲಾಧಿಕಾರಿಗಳು ಒಂದು ಲೆಟರ್ ಕೊಟ್ಟಿದ್ವಿ ನಾವು. ಈ ಮುಜರಾಯಿ ದೇವಸ್ಥಾನಗಳೇನಿವೆ ಅದರಿಂದ ಅಟ್ಲೀಸ್ಟ್ ಒಂದು 25 ಮೂಟೆ ಫೀಡ್ ಆದ್ರೂ ಗೋಶಾಲೆಗೆ ಕೊಡುವ ವ್ಯವಸ್ಥೆ ಮಾಡಬೇಕು ಅಂತ. ಸೊ ಅದರ ಬಗ್ಗೆ ಪಾಸಿಟಿವ್ ಥಿಂಕ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ ಏನು ಕಾರ್ಯಗತ ಆಗಿಲ್ಲ. ಸೊ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಸಹ ಮಾತಾಡಿದ್ದೆ. ಸೊ ಹಿಂದಿನ ಒಂದು ಜಿಲ್ಲಾಧಿಕಾರಿಗಳೊಂದು ಆರ್ಡರ್ ಇದೆ ಅದೇ ತರದ್ದು. ಸೊ ಅದರ ಮುಖಾಂತರ ಇದನ್ನು ಮಾಡಿಸಿ ಅಂತ ಹೇಳಿ ರಿಕ್ವೆಸ್ಟ್ ಹಾಕಿದ್ದೇವೆ. ಎಲ್ಲನೂ ಆಗ್ಲಿ, ಎಲ್ಲ ಆಗ್ತದೆ. ಹೌದು, ಇದು ಯಾವ್ದು ನಾವು ಮಾಡಿಸಿರೋದಲ್ಲ, ಅದರ ಶಕ್ತಿಗಳೇ ಮಾಡಿಸ್ತಾ ಇದೆ ಅಷ್ಟೇ. ಓಕೆ, ಆಗ್ಲಿ ಸರ್, ಬೇಗ ಸಿಗೋ ಮತ್ತೊಮ್ಮೆ. ಓಕೆ, ಧನ್ಯವಾದ. ಅದು ಅಲ್ಲಿ ಒಂದು ದನ ಇದೆ ನೋಡಿ, ಆ ಬಿಳಿ ಅದು ನಿಮ್ಮ ಇದಾದಂತ ತಂದು ಕೊಟ್ಟಿರೋದು. ಅಂದ್ರೆ ಹಿಡಿದು ಕೊಟ್ಟದ ಅಲ್ಲ, ಬೇರೆಯವರು ಇಲ್ಲಿ ತಂದು ಬಿಟ್ಟಿರೋದು. ಓಕೆ ಓಕೆ ಓಕೆ, ಅಂತದೇ ತುಂಬಾ ಇದೆ. ಈ ತುಂಬಾ ಜನ ಕೆಲವು ಹೊಸ ದನಗಳನ್ನು ಹೋರಿಗಳನ್ನು ತಂದು ಬಿಟ್ಟಿದ್ದಾರೆ. ಓಕೆ ಓಕೆ ಓಕೆ, ಎಸ್, ಸಿಗೋಣ ಮತ್ತೊಮ್ಮೆ. ಸರಿ, ಈ ತಿಂಗಳ ವಿಡಿಯೋ ಇದು. ಹೊಸ ವರ್ಷದ ಶುಭಾಶಯಗಳು ಸರ್ ನಿಮಗೆ. ಧನ್ಯವಾದ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರಿಗೆ ಸಹ ಮಕರ ಸಂಕ್ರಮಣೆಯ ಶುಭಾಶಯಗಳು. ಓಕೆ, ಒಳ್ಳೇದಾಗ್ಲಿ ನಿಮಗೆ. ಎಲ್ಲ ಜನರಿಗೆ ಸಹ ಇವರು ತುಂಬ ಜನ ಲೈಕ್ಸ್ ಮಾಡಿದ್ದಾರೆ, ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 1,10 ಜನರಾಗಿ ಅವರೇಜ್ ಆಗಿ ಜನರು ದೇಣಿಗೆಯನ್ನು ಕೊಟ್ಟಿದ್ದಾರೆ, ನಾವು ಕೇಳದೆ ಬಹು ಸಂತೋಷದಲ್ಲಿ ಕೊಟ್ಟಿದ್ದಾರೆ. ಸೊ ಅವರಿಗೆ ನಮ್ಮ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಓಕೆ, ಒಳ್ಳೇದಾಗ್ಲಿ. ಅದೇ ಹಾಗೆ ಸುಮಾರು 5,000 ಜನ ಶೇರ್ ಮಾಡಿದ್ದಾರೆ. ಹೌದು ಹೌದು ಹೌದು, ನಿಜ. ಸೊ ಆ ಶೇರ್ ಮಾಡಿ, ನೀವು ನಿಮ್ಮ ಕೈಲಿ ಆಗಿದ್ರು ಕೂಡ ವಿಡಿಯೋವನ್ನು ಶೇರ್ ಮಾಡಿ, ಅದರಿಂದ ತುಂಬ ದೊಡ್ಡ ಸಹಕಾರಗಳು ಸಿಗ್ತದೆ. ಧನ್ಯವಾದ, ಮತ್ತೆ ಸಿಗ್ತೇನೆ. ಥ್ಯಾಂಕ್ಸ್. ಒಂದು ಬಾರಿ ಸೆಗಣಿ ಹಾಕಿದ್ರು ಕೂಡ ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡ್ತಾರೆ. ಒಂದು ಸ್ವಲ್ಪ ಅದರಲ್ಲಿ ಕಾಣ್ತಾ ನೋಡಿ, ಏನೂ ಇಲ್ಲ, ಅಷ್ಟು ಕ್ಲಿಯರ್.